ಈ ಅನೇಕ ಏನತ್ತಪ್ಪ ಅಂದ್ರೆ ಗಾಳಿ ಬಂದು ಹಿಡ್ಕತು ಮನೆ ಮೇಲೆ ಅದು ವರ್ಷ ಕಳ್ಳ ಗಾಳಿ ಬರ್ತಾವ ಗಂಧೀರ್ ಬಾಳ್ದಾರ ಇದೇ ಬಾಳು ಸತ್ತೋದ್ರಲ್ಲ ಗಾಳಿ ಆಯ್ತಾರ ಪ್ರಪಂಚ ಉಳಿತಾ ಇಲ್ಲಿ ಸ್ವಾತಿ ವಿಶಾಖ ನಕ್ಷತ್ರ ಸತ್ತರ್ ಮಾತ್ರ ಅವ್ರ ಮನನ ಬಿಡ್ಬೇಕು ಗಾಳಿ ಪೀಡಾಗೋದುಂಟು ಈ ಜ್ಞಾನ ಹಾಕೊಳ್ಳೋದು ಔಷಧಿ ಕುಡಿಯೋದು ಇದು ಅವ್ರ ಗ್ರಾಚಾರ ಈ ಗ್ರಾಹಕತೆ ಕುಡಿಸೋದು ಗಾಳಿ ಪೀಡೆ ಅಂತಕ್ಕಂತ ಹೇಳ್ತಿದಾರ ಗಾಳಿ ಪೀಡೆ ಅಂತಕ್ಕಂತಲ್ಲಿ ಸುಮ್ಮನೆ ಒಂದು ಇದು ಇವರು ಗಾಳಿ ಆಗ್ಬಿಟ್ಟ ಕುಣಿದು ಬಿಟ್ಟ ಅಂತಲ್ಲ ಅದು ಒಂದು ಸೂಲು ಅದು ಕಣ್ಣಿಗೆ ಕಾಣಲ್ಲ ಸೂಲು ಏನಾಗತ್ತಪ್ಪ ಅಂದ್ರೆ ಸುಮ್ಮನೆ ತಿರ್ಗಾಡ್ತಿದ್ದು ನಮ್ಮ ಸೂಲು ನಾವು ಸಣ್ಣಾಟ ಹೇಳ್ತಿರೋ ಅದೇ ಥರ ತಿರ್ಗಾಡ್ತಿದ್ದೆ ಈ ಅನೇಕ ಏನತ್ತಪ್ಪ ಅಂದ್ರೆ ಗಾಳಿ ಬಂದು ಹಿಡ್ಕತು ಮನೆ ಮೇಲೆ ಅದು ವರ್ಷ ಕಳ್ಳ ಗಾಳಿ ಬರ್ತಾವ ಈ ಗಂಡಿರ್ವಾಗ ಬಾಳ್ದವ್ರು ವರ್ಷ ಗಾಳಿಗಳು ಬರ್ತಾವ ದೇವ್ರು ಬಂತು ಅಂತ ಇದೇ ಹೇಳ್ತೀನಿ ಕೇಳಿ ಗಂಡಿರ್ ಬಾಳ್ದವ್ರು ಇದೇ ಬಾಳು ಅದಕ್ಕೆ ಏನಾಗತ್ತಪ್ಪ ದೇವಸ್ಥಾನ ಕರ್ಕೊಂಡು ಹೋಯ್ತಾರೆ ದೇವಸ್ಥಾನ ಕರ್ಕೊಂಡು ಹೋಯ್ತು ಚೆನ್ನಾಗಿ ಅಲ್ಲಿ ಒಡಸ್ಕೊತಾರ ಒಡಕ ಮೈ ಕೈ ಬಿಟ್ಟು ನಾವು ಬಿಟ್ಟೋಯ್ತು ಬಂದಾಗ ನೀರು ಬಿಡ್ಕೊಂಡು ಮನಿಕತ್ತಾರ ಇದು ಒಂದು ಸ್ವಲ್ಪ ಗಾಳಿ ದೇವ ಅಂತಕ್ಕಂತೇಳಿ ಮಾತ್ರ ₹1.80 ಸತ್ತೋದ್ರಲ್ಲ ಗಾಳಿ ಆಯ್ತಾರ ಪ್ರಪಂಚ ಉಳಿತಾ ಇಲ್ಲ ಇವತ್ತು ಯಾರೋ ಒಬ್ಬ ಮಾತ್ರ ನಕ್ಷತ್ರದಲ್ಲಿ ಅಂತಕ್ಕಂತಲ್ಲಿ ವಿಶಾಖ ನಕ್ಷತ್ರ ಸ್ವಾತಿ ವಿಶಾಖ ನಕ್ಷತ್ರ ಸತ್ತವ್ರು ಮಾತ್ರ ಅವ್ರ ಮನನ ಬಿಡಬೇಕು ಗಾಳಿ ಪೀಡೆ ಆಗೋದುಂಟು ಗಾಳಿ ಪೀಡೆ ಅಂತ ತಕ್ಬಿಟ್ಟು ವಯಸ್ಸಾದ್ರೆ ಏನೂ ಇಲ್ಲ ಮನ ಬಿಡ್ಸ್ಕೊತದ ಒಟ್ಟೆ ಏನಪ್ಪ ಅಂದ್ರೆ ಈ ಜ್ಞಾನ ಹಾಕೊಳ್ಳೋದು ಔಷಧಿ ಕುಡಿಯೋದು ಇದು ಅವ್ರ ಗ್ರಾಚಾರ ಈ ಗ್ರಾಹಕತೆ ಕುಡಿಸೋದು ಈ ನೇಣ ಹಾಕೊಂಡು ಸೂಸೈಡ್ ಮಾಡ್ಕೊಂಡವರು ಈ ಗ್ರಾಹಗಳು ಮಾಡ್ಸೋದು ಇವರೇ ಮಾಡ್ಸೋದು ನಮ್ಮ ಈ ಗ್ರಹ ನಮ್ಮಲ್ಲಿ ಬಂತು ಅಂದಾಗ ನಾವು ಜ್ಞಾನಕ್ಕೆ ಸಹಾಯಕ್ಕೆ ಜ್ಞಾನ ಹುಟ್ಟುತ್ತೆ ಗ್ರಹಗತಿಗಳು ಚೆನ್ನಾಗಿಲ್ಲ ಅಂದಾಗ ಅದು ಅಪೇಕ್ಷೆ ಏನೂ ಇಲ್ಲ ಇವ್ರು ಕೆಟ್ಟವರಾಯ್ತು ಅಂದಾಗ ಆಗ ಏನಂತಪ್ಪ ಅಂದ್ರೆ ನಾವು ಶಾಸ್ತ್ರದ ಇರ್ತದೆ ನೋಡಮ್ಮ ಅವನಿಗ ಚಂದ್ರ ಜನ್ಮದಲ್ಲಿದ್ದ ಚಂದ್ರ ಜನ್ಮದಿದ್ದ ಏನಂತಪ್ಪ ಅಂದ್ರೆ ಅವನ ನಾಪತ್ತು ಸಾಯ್ಬೇಕಾಯ್ತು ಅವ್ನ ಕಂಟ್ಗಾಯ್ತು 1970 ಈ ದೇವಸ್ಥಾನ ಆಗಿದ್ದು 1970 ಈ ತಾರಾ ಮರ ಒಂದಿತ್ತು ಈ ಕೊಳ್ಳೇಗಾಲದಲ್ಲಿ ದೊಡ್ಡ ಬೀದಿರಿ ಅಂತಕ್ಕಂಥಲ್ಲಿ ಒಬ್ಬರು ಅವರು ಪೂಜೆ ಮಾಡ್ಕೊಂಡಿದ್ರು ವಯಸ್ಸಾಯಿತು ವಯಸ್ಸಾದ ಏನಾಗತ್ತಪ್ಪ ಅಂದ್ರೆ ಅವ್ರು ನಮ್ಮ ಹತ್ರ ಬಂದರು ನಾನು ವಯಸ್ಸಾಗೋಯ್ತು ನೀವು ಪೂಜೆ ಮಾಡ್ಕೊಳ್ಳಿ ಬಂದು ಅಂತ ಸರಿ ಅಂತ ಇದ್ದೆ ಆಗ ನಾವಿಲ್ಲಿ ಬರಬೇಕಾಯ್ತು ನನ್ನ ಶಿಷ್ಯ ಒಬ್ಬಿದ್ದ ನನ್ನ ಶಿಷ್ಯ ಆಮೇಲೆ ಆತ ನಾನೇ ಪೂಜೆ ಮಾಡ್ತೀನಿ ತಂದ ಅವೊಂದು 5 ವರ್ಷ ಮಾಡ್ದ ಅವ್ನಿಗೇನು ರೋಗ ಅವ್ನು ಸತ್ತಾದ್ಮೇಲೆ ತಪ್ಪ ಅಂದ್ರೆ ನಾನು ಈ ದೇವಸ್ಥಾನಕ್ಕೆ ನಾನು ಬಂದು ಇವಾಗ 23 ವರ್ಷ ಆಗಿದೆ 23 ವರ್ಷ ಇಲ್ಲಿ ಬಂದು ಸೇರಿ 23 ವರ್ಷ ಆಗಿದೆ ದೇವಸ್ಥಾನಕ್ಕೆ 23 ವರ್ಷದಲ್ಲಿ ಇದು ಏನಾಗತ್ತಪ್ಪ ಅಂದ್ರೆ ಮಟ್ಟಳ ಗುಳ್ಳು ಮತ್ತು ಒಂದು ಶನೇಶ್ವರ ಫೋಟ ಇದ್ದಲ್ಲಿ ನೀರು ಊರಿನ ತಗೊಬತ್ತಿ ಬಾವುಗಳಲ್ಲಿ ನಾನು ಬಂದಾಗ ಮೇತಪ್ಪ ಯಾರ ಪುಣ್ಯ ಹೇಗೆ ತಂದು ಕೊಟ್ಟರು ಇದು ವಿಗ್ರಹ ಅಂತಕ್ಕಂಥಲ್ಲಿ ವಸಂಪಾಪುರ ಅಂತಕ್ಕಂಥಲ್ಲಿ ಗಣಪತಿ ಶನೇಶ್ವರ ವಿಗ್ರಹ ಮಾಡಿಸೋದು ವಸಂಪಾಪುರದ ಅಂತಲ್ಲಿ ನಟರಾಜು ಅಂತಕ್ಕಂಥ ಮಾಡ್ತಿರೋದು ಇಲ್ಲಿ ಮೈಸೂರಿನಲ್ಲಿ ಜಯಶೇಷ ಪಾಕ ಶಿಲ್ಪಿ ಕಲಾ ಕೇಂದ್ರ ಮಾಡ್ತಿರೋದು ಅದನ್ನು ಪ್ರತಿಷ್ಠಾಪನೆ ಮಾಡಿ ಅಷ್ಟೇ ಸೇರತ್ತಪ್ಪ ಅಂತ ಪೂಜಾ ಪುಸ್ತಕ ಮಾಡ್ಕೊಬರ್ತಿರೋದು ಇವತ್ತು ಏನಾಗತ್ತಪ್ಪ ನಾವು ಬಂದಾದ ಮೇಲೆ ಇಲ್ಲಿಗ ಸುಮಾರು ಎಲ್ಲ ಕಡುವ ದೇವಸ್ಥಾನ ಬರೋಕ್ಕಾಗುತ್ತೆ ಇವಾಗ ನಮ್ಮ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ಫುಲ್ಲಿದೆ ಮತ್ತು ಈ ಕೊನ ಲಾಸ್ಟು ಪಿರಿಯಾಪಟ್ಟಣ ಕೊನ ಲಾಸ್ಟ್ ಇದೆ ತಮಿಳ್ನಾಡು ಕೃಷ್ಣಗಿರಿ ಕೊನ ಲಾಸ್ಟ್ ಇದೆ ಅಲ್ಲಿಂದ ದೇವಸ್ಥಾನಕ್ಕೆ ಬರ್ತಾರೆ ಕೇರಳ ಕಮ್ಮಿ ಮತ್ತು ಉತ್ತರ ಕಡೆ ಏನತ್ತಪ್ಪ ಅಂದರೆ ಬೆಂಗಳೂರಿನ ಫುಲ್ಲು ಆಚೆಗೆ ಫುಲ್ಲಿದ್ದಾರೆ ಬೆಂಗಳೂರು ಅಂದರೆ ಹುಬ್ಳಿ ಧಾರವಾಡ ಗದಗ ದಾವಣಗೆರೆ ಬೆಳಗಾವಿ ಬಾಗೇವಾಡಿ ಅಲ್ಲಿಂದ ಇದೆ ಕೊನ ಲಾಸ್ಟ್ ಐತಿ ಅವರು ಪೂಜಾ ಪುಸ್ತಕ ಬರ್ತಾರೆ ಪೂಜೆ ಮಾಡಿಸ್ಕೊತಾರೆ ಒಂದು ದಾನ ಪಾನ ಇಷ್ಟು ಅಂತ ಹೇಳ್ತಾರೆ ಅದನ್ನು ರೆಡಿ ಮಾಡಿಕೊಡ್ತಕ್ಕಂಥ ನಮ್ಮದು ನಾವು ಮಾಡಿಕೊಡ್ತೀವಿ ಇವತ್ತು ಅನೇಕ ಭಕ್ತರು ಶನಿವಾರ ಮಾಮೂಲು ಬರ್ತಾರೆ ಪೂಜೆ ಮಾಡಿಸ್ಕೊತಾರೆ ದೇವಸ್ಥಾನ ಕೈ ಮುಗಿತಾರೆ ಒಂದು 6 ಕಾಸು 3 ಕಾಸು ಮಂಗಳಾರತಿಗೆ ಹಾಕ್ತಾರೆ ಅವ್ರು ಇಷ್ಟೇನು ನಾವು ಯಾರಿಗೂ ಗೊತ್ತಿಲ್ಲ ನಿಮ್ಮ ದುಡರ್ಥ ಹಾಕೋರು ₹1 ಹೋಗ್ತಾರೆ 10 ರೂಪಾಯಿನೂ ಹೋಗ್ತಾರೆ ಹಾಕಿದವ್ರು 20 ಹೋಗ್ತಾರೆ ಒಬ್ಬ 100 ಹೋಗ್ತಾರೆ ಅದು ಅವ್ರು ಸೇರೋದು
ಇಷ್ಟು ನಾವು ಇವತ್ತು ಬಂದಾದ ಮೇಲೆ ಇಷ್ಟು ಮಾಡ್ಕೊಂಡು ಈ ನವವಿಗ್ರಹಗಳು ಬೇರೆ ಕೈಲ ಮಾಡಿಸ್ಕೊಂಡು ಇದು ಒಳಗಡೆ ಕಾಗವನ್ನು ಬೇರೆ ಮಾಡಿಸೋದು ಇಷ್ಟು ಈಚೆ ಅಂತಕ್ಕಂಥ ಇಂಪ್ರೂವ್ ಮಾಡ್ಕೊಂಡು ಬಂದು ಇದು ತೋಟ ಕೊಳ್ಳೇಗಾಲದವ್ರು ಶೆಟ್ರುಗಳಿದು ಕೊಳ್ಳೇಗಾಲ ಶೆಟ್ರು ಅಂತಕ್ಕಂಥದ್ದು ಬೆಂಗಳೂರಿನ ಪ್ರಭು ಸ್ವಾಮಿ ಅಂತ ಅವ್ರದ್ದು ಜಾಗ ಅವ್ರು ಇನ್ನೂ ಜಾಗ ಕೊಟ್ಟಿಲ್ಲ ದೇವಸ್ಥಾನ ಕಟ್ಟಲಾಗ ಕೊಟ್ಟಿಲ್ಲ ಅವರು ನಾವು ಭಾಗ ಮಾಡಬೇಕು ಕೊಡಬೇಕು ಅಂತ ಇದು ಮಾಡಿ ಅವ್ರು ಕೊಟ್ಟಾದ್ಮೇಲೆ ದೇವಸ್ಥಾನ ಪ್ರಶ್ನೆ ಮಾಡ್ತಾರೆ ಅವ್ರಿಗೇನು ಒಳ್ಳೇದಾಗಿತ್ತು ಕೊಡಬೇಕಾದಾಗ ಅವ್ರದ್ದೇ ತೋಟ ಅವ್ರದ್ದೇ ಸ್ವಂತ ಜಾಗ ಅವ್ರದ್ದು ಅವಾಗ ಏನಪ್ಪ ಅಂದ್ರೆ ಒಂದಿಷ್ಟು ಮಠಗಳು ಹಾಕೋದು ಮಾಡ್ಕೊಂಡು ಪರ್ಮಿಷನ್ ಕೊಟ್ಟರು ಇವಾಗ ದೇವಸ್ಥಾನ ದ್ವಾರ ಕಟ್ಟಬೇಕಲ್ಲ ಅದಕ್ಕೆ ಏನಪ್ಪ ಇವಾಗ ಅವರು ಪರ್ಮಿಷನ್ ಇನ್ನೂ ಕೊಟ್ಟಿಲ್ಲ ಗುದ್ಲಿ ಪೂಜೆಗಿದೆ ಎಲ್ಲ ಮಾಡಿ ಇನ್ನೂ ಕೊಟ್ಟಿಲ್ಲ ಪ್ರಭು ಸ್ವಾಮಿ ಬೆಂಗಳೂರಿನ ಇನ್ನೂ ಕೊಟ್ಟಿಲ್ಲ ಅವ್ರು ಕೊಡ್ತು ಅಂತಾರೆ ನಮ್ಮ ಕೊಳ್ಳೇಗಾಲ ಭೀಮನಗರ ಮತ್ತು ನಾಯಕರ ಬೀದಿ ನಮ್ಮ ಹೊಳೆ ಎಲ್ಲ ಸುತ್ತಮುತ್ತ ಗ್ರಾಮದವರು ಡಮಸಾನಕ್ಕೆ ಇನ್ವೆಸ್ಟ್ ಮಾಡ್ತೀವಿ ಅಂತ ಇಲ್ಲಿ ಈಗ ಏನೇನು ಮಾಡ್ತೀರಾ ನೀವು ಪೂಜೆ ಅಥವಾ ಏನು ಒಳ್ಳೇದಾಗ್ತದೆ ಇಲ್ಲಿ ನಾವು ಮಾಡಬೇಕಾದ್ರೆ ಸ್ವಲ್ಪ ಅಮ್ಮ ಗಣಪತಿ ಪೂಜೆ ಫಸ್ಟ್ ಇಟ್ಟಿರ್ತೀವಿ ಗಣಪತಿ ಪೂಜೆ ಒಂದು ಇಟ್ಟಿರ್ತೀವಿ ಪ್ರಶ್ನೆಯಲ್ಲಿ ಓಂ ಗಣೇಶ್ವರ ಅಂತಕ್ಕಂಥಲ್ಲಿ ಶಿವನ ಸ್ತೋತ್ರ ಮಾಡ್ಕೊಂಡು ಗಣಪತಿ ಪೂಜೆ ಎರಡನೇ ಸ್ಥಾನದಪ್ಪ ನಮ್ಮ ಶನೇಶ್ವರನ ದೇವಸ್ಥಾನ ಪೂಜೆ ಮೂರನೇದು ನವಗ್ರಹ ಪೂಜೆಗಳು ಗಣಪತಿ ಓಂ ಪ್ರಶ್ನೆ ಆಯಿತು ಎರಡು ಶನೇಶ್ವರ ಮೂರು ಗಣಪತಿ ಪೂಜೆ ಈ ಗಣಪತಿ ಪೂಜೆ ಅಂತಕ್ಕಂಥ ನಾವು ಮಾಡಬೇಕಾದಾಗ ಶನೇಶ್ವರ ಗ್ರಹ ಪೂಜೆ ಮಾಡ್ಬೇಕಾದ್ರೆ ನಮ್ಮಮ್ಮನ ರಾಶಿಲಿರ್ತಕ್ಕಂಥ ಗ್ರಹಗತಿ ಕೆಟ್ಟವರಾಗಿರ್ತಾರೆ ಒಬ್ಬೊಬ್ಬರಲ್ಲಿ ಆ ಗ್ರಹಗತಿಗಳು ಅಂತಕ್ಕಂಥ ಕೆಟ್ಟವರಾದಾಗ ನಮಗೆ ಕಷ್ಟ ಬರ್ತದೆ ಅನೇಕ ವಿದ್ವಾಂಸಪ್ಪ ತರಲೆಗಳು ನಿಮ್ಮ ಮಾಟಿನ ಮಟ್ಟ ಕೂಟನ ಮಾಡ್ತಿದ್ದಾರೆ ಅದು ಇದು ಅಂತ ಈ ಥರ ತಳ್ತಾರೆ ದುಡ್ಡು ಮಾಡ್ಕೊಳಕ್ಕೆ ನಮ್ಮದು ಆ ಥರ ಬರ್ತಿಲ್ಲ ನಮ್ಮ ಗಣ ಇದರಲ್ಲಿ ಪಂಚಾಂಗ ಜ್ಯೋತಿಷದಲ್ಲಿ ಒಂದು ಗ್ರಹಗಳು ಒಬ್ಬ ನಮ್ಮ ರಾಶಿಯಲ್ಲಿ ಬಂತು ಅಂದಾಗ ನಮ್ಗೆ ಪಡಬಾರ್ದು ಕಷ್ಟ ಬರ್ತಿದೆ ನಮ್ಮ ಶನೇಶ್ವರ ಅಂತಕ್ಕಂಥವ ನಮ್ಮ ಜನ್ಮಸ್ಥಾನದ ಪಂಚಮಸ್ಥಾನ ಬಂದರೆ 5 ವರ್ಷ 7 ವರ್ಷ ಇರ್ತಾನೆ ನಮ್ಮ 7 ವರ್ಷ ನಮ್ಮ ಸಾಯಿಸ್ಬಿಡ್ತಾಯಿಲ್ಲ ಪಾಠ ಪಡಿಸ್ತಾಯಿಲ್ಲ ಆವಾಗ ಬಿಡೋ ಟೈಮದಪ್ಪ ಶುಕ್ರ ಬತಾನ ಜೊತೆ ಶನೇಶ್ವರನ ಜೊತೆ ಶುಕ್ರ ಬತಾನ ಶುಕ್ರ ಶನೇಶ್ವರ ಅಂತಕ್ಕಂಥ ಗುರು 3 ಜನ ಒಂದಾಯ್ತದಾಗ ನಮ್ಗೆ ಯೋಗ ಚೆನ್ನಾಗಿರ್ತದೆ ಯೋಗ ಅಂದ್ರೆ ಒಂದು ದಾರಿ ಒಂದು ಕಲ್ಲು ಮಡಿಕ ಪೂಜೆ ಮಾಡ್ಬೋದು ಸಂಪಾದನೆ ಮಾಡ್ಬೋದು ಯೋಗ ಬಂದ ಇವರು 3 ಜನದಿಂದ ಶನೇಶ್ವರ ಶುಕ್ರ ಗುರು 3 ಜನ ಒಂದು ರಾಶಿ ಬಂತು ಅಂದಾಗ ನಮಗೆಲ್ಲ ಕೊಡುವ ಸೌಲಭ್ಯ ಇದೆ ನಾವು ಒಬ್ಬರಿಗೆ ಅಂತಲ್ಲ ಇಡೀ ಪ್ರಪಂಚಕ್ಕಿದೆ ಅದನ್ನು ವಿಜ್ಞಾನಿಗಳು ಹೇಳಿದ್ದಾರೆ ಎಲ್ಲ ಕಡೆ ಹೇಳಿದ್ದಾರೆ ಮತ್ತೇನಾಗತ್ತಪ್ಪ ಅಂದರೆ ಈ ರಾಹು ನಮ್ಮ ಜನ್ಮಸ್ಥಾನದಲ್ಲಿ ಬಂತು ಅಂತಂದಾಗ ರಾಹು ಕೇತ ಜನ್ಮಸ್ಥಾನ ಬಂದಾಗ ನಮ್ಗೆ ನೋವು ನಾಡಿಗಳು ನಮಗೂ ಎಲ್ಲ ಪಡಬಾರ್ದ ಕಷ್ಟ ಮೆಡಿಷನ್ಗೆ ಅವರು ವಾಸಿ ಐತೆ ಇಲ್ಲ ಇದು ಮೆಡಿಷನ್ ಕೈಲ ಯಾವುದೋ ಮಾಟನ ಕೊಟ್ಟಿದ್ದ ಅವರು ಹೇಳ್ತಿದ್ರೆ ಎಲ್ಲ ಕಷ್ಟಗಳು ಬರ್ತವೆ ರಾಹು ಗ್ರಹಗಳಿಗೆ ಎಲ್ಲ ಕಷ್ಟ ಬರ್ತದೆ ಅವ್ರ ಬಿಡ ಏನಾಗತ್ತಪ್ಪ ಬಿಟ್ಟಾಯ್ತು ನಮ್ಗೆ ಯಾವ ಕಷ್ಟ ಇಲ್ಲ ಪರಿಹಾರ ಆಗುತ್ತೆ ಎಲ್ಲ ಪರಿಹಾರ ಆಗುತ್ತೆ ಈ ಮಂಗಳ ಅಂತಕ್ಕಂಥ ಮಂಗಳ ಅಂಗಾರಿಕ ಗುಜ ಅಂತ 3 ಇದ್ದಾರೆ ಇವರು ಒಬ್ಬರಿಗೆ 3 ಜನ ಅವನಿಗೆ ಹೆಸರಿದೆ ಇವರು 3 ಜನದಲ್ಲಿ ಅಂಗಾರಿಕ ನಮ್ಮ ಜನ್ಮಸ್ಥಾನ ಬಂತು ಅಂತಂದಾಗ ನಮ್ಮನ್ನ ಅಂಗಳ ಪತ್ತಿಸ್ಬಿಡ್ತಾರೆ ಅಂಗಳ ತಿನ್ನ ಅನ್ಕೂ ಇಲ್ಲ ಉಟ್ರ ಬಟ್ಟಗೂ ಇಲ್ಲ ಪಡಬಾರ್ದ ಕಷ್ಟ ಹೆಂಡತಿ ಬೇರೆ ಮಕ್ಕಳು ಬೇರೆ ಬರ್ತಾನೆ ಅಂಗಾರಿಕ ಅಂತವ ಭಾಳ ಇದ್ದಾನೆ ಅಂಗಾರಿಕ ಅವನು ಅಂಗಳ ಪತ್ತಿದ್ದಾನೆ ಅವನಿಗೆ ಮಂಗಳ ಅಂತ ಹೇಳ್ತಿದ್ದಾರೆ ಈ ರೀತಿ ಅವನು 3 ಹೆಸರಿದೆ ಇಲ್ಲಿ ಏನಾಗತ್ತಪ್ಪ ಚಂದ್ರ ಅಂತಕ್ಕಂತಿದ್ದಾನೆ ಚಂದ್ರ ನಮ್ಮ ಜನ್ಮ ರಾಶಿಯಲ್ಲಿ ಬಂತು ಅಂತಂದಾಗ 5, 9, 12 ಬಂತು ಅಂದಾಗ ನಮಗೆ ಬಡವಾದ ಕಷ್ಟ ಯಮಲೋಕ ನೋಡಬೇಕು ಅಲ್ಲಿವರೆಗೂ ಏನೂ ಇಲ್ಲ ಅವನು ಸರಣ ಬರೋದಿಲ್ಲ ಅವನು ಬರಿಬೇಕಾದ್ರೂ ಗುರುನ ಪರ್ಮಿಷನ್ ತಗೊಳ್ಬೇಕು ಚಂದ್ರ ನಮ್ಮ ಜನ್ಮ ರಾಶಿ ಬರಬೇಕಾದ್ರೂ ಗುರುಗಳು ಮುಂದೆ ಬಿಟ್ಕೊಳ್ಬೇಕು ಅವ ಗುರುಗಳು ಮುಂದೆ ಬಿಟ್ಕೊಂಡು ನಮ್ಮನ್ನು ಇನ್ನು ಸಿಕ್ಕೊಂಡು ಏನೋ ಗುರುಗಳು ನಮ್ಮ ರಾಶಿ ಹೋಯ್ತಿದ್ದಾಗ ಅವರು ಗುರುಗಳು ಹೋಗ್ಬೋದಪ್ಪ ಅಂದ್ರೆ ಆವಾಗ ಅವರು ನಮ್ಮ ರಾಶಿ ಬತ್ತು ಅಂತಂದಾಗ ನಾವು ಇದೆ 1, 2 ಏನೂ ಇಲ್ಲ ಆರೋಗ್ಯ ಚೆನ್ನಾಗಿ ಕೊಟ್ಟಿದ್ದಾನೆ 1 ವೇಳೆ ಆರೋಗ್ಯ ಕೊಡ್ತಾನೆ ಸೂರ್ಯ ಅಂತಕ್ಕಂಥ ಸೂರ್ಯ ಏನಾಗತ್ತಪ್ಪ ಜಗತ್ತಿಗೆ 1ನೇ ಪಾಸ್ಟ್ಲಿ ಇರೋದು ಸೂರ್ಯ ಅಂತಕ್ಕಂಥಲ್ಲಿ ಶಿವನಿಗೂ 1ನೇ ಪಾಸ್ಟ್ಲಿದ್ದಾನೆ ಚಂದ್ರನಿಗೂ 1ನೇ ಪಾಸ್ಟ್ಲಿ ಬರ್ತಾನೆ ಸೂರ್ಯ ಅಂತಕ್ಕಂಥ 88 ಜೀವರಾಶಿಗಳು ಹೋಗ್ತಕ್ಕಂಥ ಸೂರ್ಯನ ಬೆಳಕು ಕರೆಕ್ಟಾಗಿದೆ ಸೂರ್ಯನ ಬೆಳಕು ಇದೆ ಚಂದ್ರನ ಬೆಳಕು 2 ಇದೆ ಅವು 2 ಇರೋದಪ್ಪ ಸೂರ್ಯ ಚಂದ್ರಾದಿಗಳ್ತಕ್ಕಂಥ ಪ್ರಪಂಚಕ್ಕೆ ಇವರು 18.5 ಲಕ್ಷಕ್ಕೆ ಅಧಿಪತಿಯಾಗಿದ್ದಾರೆ ಪ್ರಪಂಚಕ್ಕೆ ಅವರು 18 ಈ ಬುಧ ಗ್ರಹ ಅಂತಕ್ಕಂಥ ಈಶಾನ್ಯ ಅಂತಕ್ಕಂಥ ಆಂಧ್ರ ಪ್ರದೇಶ ನೋಡ್ತಾನಮ್ಮ ಬುಧ ಆಂಧ್ರ ಪ್ರದೇಶ ಅಂತಕ್ಕಂಥ ಶ್ರೀಶೈಲ ನೋಡ್ತಾನೆ
ಶ್ರೀಶೈಲ ಅಂತಕ್ಕಂಥ ನೋಡೋದ್ರಿಂದ ಅವ ಎಲ್ಲಕ್ಕೂ ಉಂಟು. ಬೊಕ ಆ ಕಡೆ ಇರೋದು. ಆ ಬುಧ ಏನಾಗತ್ತಪ್ಪ ಅಂದ್ರೆ ಅಪಾರ ಸಹಿಸ್ಕೊಳ್ಳಲ್ಲ. ಅವ ವಾಣಿಗ ಜಾತಿಲಿ ವಾಣಿ ಆದ್ರೆ ಕ್ವಾಮಶೆಟ್ಟಿ ಅಂತ ಬರ್ತಿದ್ದ. ಅವ ಯಾರು ಮಗನಪ್ಪ ಅಂತಂದ್ರೆ ಪುರೋರ್ ಚಕ್ರವರ್ತಿ ಮೊಮ್ಮಂಗ ಅವನು ಬುಧ. ಪುರೋರ ಚಕ್ರವರ್ತಿ ಅಂತಕ್ಕಂಥವ ಮೊಮ್ಮಂಗವ. ಪುರೋ ಚಕ್ರವರ್ತಿ ಮಗ ಚಂದ್ರ, ಚಂದ್ರನ ಮೊಮ್ಮಂಗ ಅಂತಕ್ಕಂಥೇಳಿ ಬುಧ. ಅವರು ಏನಾಗತ್ತಪ್ಪ ಅಂತಂದ್ರೆ ಅವ ನಮ್ಮನ್ನೇನು ಸಹಿಸ್ಬಿಡ್ತಾ ಇಲ್ಲ, ಮಾಡ್ತಾಯಿಲ್ಲ. ಸ್ವಲ್ಪ ನಿಧಾನ, ಕ್ವಾಮಶೆಟ್ಟಿಗಳು ಅವನು ನಿಧಾನದಲ್ಲಿ ಯೋಚನೆ ಮಾಡಿ ಫಲ ಕೊಡಬೇಕಾದ್ರು ಯೋಚನೆ ಮಾಡ್ಕೊ ಫಲ ಕೊಟ್ಟಿರ್ತಾನೆ ಭಾಷೆ. ಇವತ್ತಿನ ಪಲ್ಯ ಅವನೇ ಫಲ ಕೊಡ್ತಿದ್ದಾನೆ. ಆದ್ರೆ ನಾವೇನತ್ತಪ್ಪ ಅಂದ್ರೆ ಅರ್ಜೆಂಟಾಗ ಬುಧ ಗ್ರಹ ಕೆಟ್ಟವನಾಗ ಅಂತಲ್ಲಿ ಈ ಜ್ಯೋತಿಷಗಳು ಅನೇಕ ಸುಳ್ಳು ಇವತ್ತು ಫುಲ್ ಬಂದಿದೆ. ಈ ಇದನ್ನು ಕೊಟ್ಟಿದ್ದಾರೆ, ಯಾವುದಪ್ಪ ಟಿ ವಿ ಲೈನ್ ಕೊಡ್ತಾರೆ. ಅನೇಕ ಅಲ್ಲಿ ಒಂದು ಭಾಗ ನಡೆದ್ರೆ 2 ಭಾಗ ಕೊಟ್ಟಿದ್ದಾರೆ. ಇವತ್ತು ಅವ್ರಿಗೂ ಇನ್ಕಮ್ ಹೋಯ್ತಾ ಇದೆ. ಇವತ್ತು ನಿಮ್ಮಿಂದ ಒಂದು ಗ್ರಹ ಪೂಜೆ ಇಟ್ಟೆ ಅಂದ್ರೆ ಇನ್ಕಮ್ ಹೋಗುತ್ತೆ. ಈಗ ಅನೇಕ ಕಡೆ ಏನಪ್ಪ ಒಂದು ನವಗ್ರಹ ಪೂಜೆ ಇಡಬೇಕು ಅಂತ ಹೇಳಿರ್ತಾರೆ. ಬೆಂಗಳೂರು, ಮೈಸೂರು ಎಲ್ಲ ಕಡೆ ಒಂದು ನವಗ್ರಹ ಪೂಜೆ ಇಡಬೇಕು ಅಂತಂದಾಗ ಈ ದೇವಸ್ಥಾನದ ಅರ್ಚಕರು ಎಷ್ಟು ಅಂತ ಹೇಳ್ತಾನೆ, ಒಂದು ಪೂಜೆ ಇಡಬೇಕಾದ್ರೆ ಇವತ್ತು 9,000 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಬೆಂಗಳೂರು, ಮೈಸೂರಿನಲ್ಲಿ. ನಮ್ಮ ಎಲ್ಲಿ ಎಷ್ಟಾಗತ್ತಪ್ಪ ನಮ್ಮ ಕೊಳ್ಳೆಗಾದಲ್ಲಿ 500 ರೂಪಾಯಿ ಖರ್ಚಾಗುತ್ತೆ. 500 ರೂಪಾಯಿ ನಮ್ಮ ಕೊಳ್ಳೆಗಾದಲ್ಲಿ ಒಂದು ನವಗ್ರಹ ಪೂಜೆ ಮಾಡಬೇಕು, 500 ರೂಪಾಯಿ ಖರ್ಚಾಗತ್ತಪ್ಪ. ತಕ್ಕ ಬನ್ನಿ ಸಾಮಾನು ಅಂತ ಹೋಗ್ಬಿಡ್ತೀವಿ. ಅವ್ರ ಹತ್ರ ರೂಪಾಯಿ ಉಳಿದ ಹೋದ ಜಾಸ್ತಿ ಇಲ್ಲ, ಸಾಮಾನು ಚೀಟಿ ಕೊಡ್ತಂತಾರೆ, ಪೂಜೆ ಮಾಡ್ಕೊಡ್ತೀವಿ. ಅವ್ರ ಹೆಸರು ಅರ್ಥ ಮಾಡ್ಕೊಡ್ಬೇಕು.